ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಅಧಿಕಾರಿ ಲೆಕ್ಕದಾಗ ಆಗಿರ್ಬೋದು, ರಾಜಕೀಯ ಲೆಕ್ಕದಾಗ ಆಗಿರ್ಬೋದು ಮಾಡಿ ಸುಮಾರು ಒಂದು 30-40 ಜನ ಒಂದು ಹೋರಾಟದ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬರ ಸ್ವಾಮೀಜಿ ಅವರಿಗೆ ಹೆಂಗ್ ಸ್ವಾಮೀಜಿ ಅವರು ಬಂದಾರಲ್ಲ, ಆ ಸ್ವಾಮೀಜಿ ಅವರ ಮೇಲೆ ಏಕಾಏಕಿ ಬಿನ್ ಯೂನಿಫಾರ್ಮ್ ಮೇಲೆ ಇದ್ದಂತ ಪೊಲೀಸರು ಆಕ್ರಮಣ ಮಾಡ್ತಾರ. ಅವ್ರ ಮೇಲೆ ಇದ್ದಂತ ಮೊಬೈಲ್ ಕಸ್ಕೊಳಕ್ ಹೋಗದಂತ ಸಂದರ್ಭದಲ್ಲಿ ಅವರೇನದ ಸೀಟಿಗೆ ಒಂದೇಟು ಹೊಡೆದು ಆ 6 ಮಂದಿ ಪ್ರಮುಖವಾಗಿ ಹೋರಾಟಗಾರರಿಗೆ ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ರು. ಅದರಲ್ಲಿ ಪ್ರಮುಖವಾದಂತವ್ರು ಕೂಡ ಹೇಳೋರು ಸರ್. ಇನ್ನ ಉಳಿದಂತ 21 ಮಂದಿ ಮೇಲೆ ಕೂಡ ಕೇಸ್ ಇತ್ತು. ಈಗಾಗಲೇ ಮೊನ್ನೆ ದಿನ ಬಿಡುಗಡೆಯಾಗಿ ಬಂದಾರ. ಅಂದ್ರೆ ಹೋರಾಟಗಳು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಅವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಜೀವನಕ್ಕಾಗಿ ಮಾಡಿದ್ದಲ್ಲ. ಅವ್ರದೆಲ್ಲ ಸಾಲಿನ ಮುಗಿದ, ಮದುವೆನೇ ಆಗಿದೆ, ಎಲ್ಲ ಆಗ್ಯದ. ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದ್ ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯ್ತಪ್ಪ ಅಂತಂದ್ರ ಕಡಿಮೆ ಬಜೆಟ್ ಒಳಗೆ ಅಂದ್ರೆ 0 ಸರ್ಕಾರಿ ಫೀಸ್ ಒಳಗೆ ಅಷ್ಟೇ ನಮ್ಮ ಮಕ್ಕಳು ವೈದ್ಯಕೀಯ ಶಿಕ್ಷಣವನ್ನು ಪಡಿಬಹುದು. ಇಲ್ಲ ಪ್ರೈವೇಟ್ದಾಗ ಹೋದಪ್ಪ ಅಂತಂದ್ರ ಇವತ್ತಿನ ದಿನ MBBS ಕಲಿಬೇಕಪ್ಪ ಅಂತಂದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಡ್ಬೇಕು. ಅಂತ ವ್ಯವಸ್ಥೆಯ ನಡ್ಬರ್ಕ ಏನ್ ಸರ್ಕಾರ ವೈದ್ಯಕೀಯ ಕಾಲೇಜ್ ಮಾಡ್ಬೇಕಂತ ಹೇಳಿ ಹೊಂಟಿತ್ತು. ಅದು PPP ಮಾಡಲ್ ಅಂದ್ರ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ, ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೊರಗಿನವರು ಅಂದ್ರೆ ಸರ್ಕಾರ ಎರಡೂ ಕೂಡಿಸಿದ ಜನರಿಗೆ ಸುಲುವಂತ ಒಂದು ಕೆಲಸ ಮಾಡ್ಬೇಕಂತ ಹೊಂಟಿತ್ತು. ಅದ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿ ಯಶಸ್ವಿಯಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ವಿಜಯಪುರಕ್ಕೆ ವೈದ್ಯಕೀಯ ಕಾಲೇಜು ಮಾಡಿಸಿ ಅಂತ ಹೇಳಿದಂತ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಹಳ್ಳೂರವರು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಟ್ಟರು. ಸೇರಿದಂತ ವೇದಿಕೆ ಮೇಲೆ ಆಸೀನರಾದಂಥ ಪೂಜ್ಯರ ಪಾದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನನ್ನ ಆತ್ಮೀಯರಾದಂಥ ಸಗರಣ್ಣ ಆಗಿರ್ಬೋದು, ನಾರಾಯಣಕರ್ ಆಗಿರ್ಬೋದು. ನಾರಾಯಣಕರ್ ಅವ್ರ ಬಗ್ಗೆ ನಾನು ಇವತ್ತು ನೋಡಿದೆ, ಅದು ಕೇಳಿದ ಬಹಳ ದಿನದಿಂದ ಕೇಳಿದೆ ನಾನು. ನಮ್ಮ ಸರ್ ಆಗಿರ್ಬೋದು, ಎಲ್ಲರಲ್ಲೂ ನಮಸ್ಕಾರಗಳನ್ನು ಹೇಳುತ್ತಾ ತಾವೆಲ್ಲರೂ ಸೇರಿದ್ದೀರಿ. ತಮಗೂ ಕೂಡ ಅನಂತ ಪ್ರಣಾಮಗಳನ್ನು ಹೇಳುತ್ತಾ, ನಾವೇನು ಇವಾಗ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ ಇವತ್ತು ಹೋರಾಟಗಳ ಮುಖಾಂತರ ನಾವು ಪಡ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ನಮ್ಮೆಲ್ಲರಿಗೆ ಬಂದೊದಗಿದೆ. ಎಲ್ಲಿ ನಮಗೆ ಅನ್ಯಾಯ ಆಗ್ತದ ಅಲ್ಲಿ ಧ್ವನಿ ಯಾರು ಎತ್ತಂಗಿಲ್ಲ. ಅನ್ಯಾಯ ಆದಿತ್ತು ಗೊತ್ತಿದ್ರು ಧ್ವನಿ ಎತ್ತಲಿಕ್ಕಂದ್ರ ಅದಕ್ಕಿಂತ ವೈಫಲ್ಯ ಮತ್ತೊಂದಿಲ್ಲ ಜೀವನದೊಳಗ. ಯಾಕ್ರಿ, ನಾವು ಒಂದ್ ರೂಪಾಯಿ ಕಡ್ಡಿ ಪೆಟ್ಟಿಗೆ ತರಬೇಕಾದ್ರೆ 20 ಪೈಸೆ ಸರ್ಕಾರಕ್ಕೆ ತೆರಿಗೆ ದುಡ್ಡು ಕೊಟ್ಟು 1 ಪೈಸೆ ಕಡ್ಡಿ ತಗೊಂಡು ಬರ್ತೀವಿ ನಾವು. ಇಂಥ ಒಂದು ಪರಿಸ್ಥಿತಿ ಒಳಗ ನಾವು ಕಟ್ಟಿದಂತ ತೆರಿಗೆ ಹಣದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳಂತ ಕುಡಿಯೋ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬಹುದು, ಚರಂಡಿಗಳಾಗಿರ್ಬೋದು, ಬಡ ದೀನ ದಲಿತರಿಗೆ ಮನೆಗಳಾಗಿರ್ಬಹುದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಮಕ್ಕಳ ವಿದ್ಯಾಭ್ಯಾಸದ ಸಾಂಕೇತವಾಗಿ ಶಿಕ್ಷಣ ಸ್ಕೂಲ್ಗಳಾಗಿರ್ಬಹುದು, ಇನ್ನೂ 10 ಹಲವಾರು ಗ್ರಾಮಾಭಿವೃದ್ಧಿ ಕೆಲಸಗಳು, ಈ ಒಂದು ಏನು ಗ್ರಾಮ ಪಂಚಾಯಿತಿಯ ವಿಧಾನಸೌಧ ಅಂತ ಕರ್ಕೊಂಡಂತ ಪಂಚಾಯಿತಿಗಳು, ಅಲ್ಲಿರುವಂತಹ ಅಧಿಕಾರಿಗಳು, ಅದರ ಜೊತೆಗೆ ಬರೀ ಅಧಿಕಾರಿಗಳಲ್ಲದೆ ಅಲ್ಲಿಯ ಸಮಸ್ಯೆಗಳನ್ನು ಸೂಚಿಸಲು ಆಯ್ಕೆಯಾದಂತಹ ಜನಪ್ರತಿನಿಧಿಗಳು, ತಾವೆಲ್ಲರೂ ಗ್ರಾಮದ ಅಭಿವೃದ್ಧಿಯತ್ತ ನೀವು ಕೆಲಸ ಮಾಡಿದ್ದೇ ಆದಲ್ಲಿ ನಮ್ಮಂತವರು ನಿಮ್ಮನ್ನು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಬರುವುದೇ ಇಲ್ಲ. ದಯಮಾಡಿ ಎಲ್ಲ ಪ್ರಜ್ಞಾವಂತರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ನಾವು ಪ್ರಶ್ನೆ ಕೇಳುವಂತ ಪಂಚಾಯತಿಗಳು ಆಗ್ತಾವ, ಯಾಕೆ ಆಗ್ತಾವ ಅಂದ್ರೆ ಒಂದೇ ಒಂದು ಕಾರಣ ಹೇಳ್ತೀನಿ. ಎಲ್ಲಿವರೆಗೆ ಕೇಳುವಂತವ್ರು ಮಲಗಿರ್ತಾರ ಅಲ್ಲಿವರೆಗೆ ಅವರು ರಾಜ್ಯಭಾರ ನಡೆಸ್ತಾರ. ಹಿರಿಯರೇ, ನೀವು ಯಾವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ, ಮುಂದಿನ ಗುರಿ ಮುಟ್ಟುವರೆಗೂ ನೀವು ನಿಲ್ಲದಿರಿ. ನೋಡ್ರಿ, ನಾವು ವೈಯಕ್ತಿಕ ಏನಾದ್ರು ನಾವು ಕೇಳಾಗತ್ತೀವಿ ಇವತ್ತ. ನನ್ನ ಜೀವನದಲ್ಲಿ ನಾನು ವೈಯಕ್ತಿಕ ಕೇಳಿಲ್ಲ. ನಾನು ತಾವು ಕೂಡ ವೈಯಕ್ತಿಕವಾಗಿ ಯಾವುದನ್ನು ಕೇಳಿಲ್ಲ. ಗ್ರಾಮದ ಅಭಿವೃದ್ಧಿ ಪದದತ್ತ ಕೇಳುತ್ತಿರುವಂತಹ ಎಲ್ಲ ಏನು ಯೋಜನೆಗಳಿದ್ದಾವೆ
ಇದೀಗ ಆಗಮಿಸಿದಂತಹ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಸ್ವಾಗತಿಸುತ್ತಾ ತಾಲೂಕ್ ಪಂಚಾಯತಿ ಯುವ ಸೌರವ್ರು ಬಂದಿದ್ದಾರೆ. ಈಗ ಇವ್ರು ಮಾತಾಡಿದ ನಂತರ ಮುಂದಿನ ವಿಚಾರವನ್ನು ಮಾಡೋಣ. ಆತ್ಮೀಯರು ಅಧಿಕಾರಿಗಳಂತ ನಂದೀಪ್ ರಾಠೋಡ್ ಸರ್ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತ ಕೊಡುತ್ತಾ, ನಾವೆಲ್ಲರೂ ಕೇಳುವಂತದ್ದು ಗ್ರಾಮದ ಅಭಿವೃದ್ಧಿಗಾಗಿ, ಗ್ರಾಮದ ಜನರ ಆರೋಗ್ಯ ದೃಷ್ಟಿ, ಶಿಕ್ಷಣ ದೃಷ್ಟಿ, ಮೂಲ ಸೌಲಭ್ಯಗಳನ್ನು ನಮ್ಮ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಿಗೂ ಬಡ ದೀನ ದಲಿತರಿಗೂ ಏನು ಬಡವರ ಹೆಸರಿನಲ್ಲಿ ಸರ್ಕಾರ ರೂಪಿಸಿದಂತಹ ಯೋಜನೆಗಳು ನಿಜವಾಗಿಯೂ ಅಂತಹ ಬಡವರಿಗೆ ತಲುಪುತ್ತಿವೆಯಾ? ಅದು ನಮ್ಮ ಪ್ರಶ್ನೆ. ಅಂಗವಿಕಲರಿಗೆ ವಿಶೇಷವಾಗಿ ಅನುದಾನ ಕೊಡ್ತಾರ? ಎಷ್ಟು ಬಳಸಿದಿರಿ? ನಾನು ಇವತ್ತು ಗ್ರಾಮ ಪಂಚಾಯತಿ ಒಂದನ್ನೇ ಕೇಳಿ ನಾನು ಪ್ರಶ್ನೆ ಮಾಡುತ್ತಿಲ್ಲ. ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪಂಚಾಯತಿಯಲ್ಲಿರುವಂತಹ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಏನು ಸದಸ್ಯರಿರಬಹುದು, ತಾವೆಲ್ಲರೂ ಅಭಿವೃದ್ಧಿ ಮಾಡುವ ಕೆಲಸದ ದಿಟ್ಟ ಹೆಜ್ಜೆಯನ್ನು ಹಾಕಿದರೆ ಅಥವಾ ಎಲ್ಲಿ ದುರ್ಬಲರದರ, ಎಲ್ಲಿ ಬಡಜನರದರ, ಅವರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ನಾವು ಈ ರೀತಿ ವೇದಿಕೆ ಟೆಂಟ್ಗಳನ್ನು ಹಾಕಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳುವಂತಹ ಯಾವ ಪ್ರಸಂಗ ಕೂಡ ಬರ್ತಿರ್ಲಿಲ್ಲ. ನಮ್ಮೆಲ್ಲರ ದುರದೃಷ್ಟ, ಮತವನ್ನು ನೀಡುವಾಗ ನಾವು ಒಂದು ಮತ ತಾಯಿಯ ಸಮಾನ, ನಮ್ಮ ಅಕ್ಕ ತಂಗಿಯ ಸಮಾನ. ಇದನ್ನು ಸ್ಪಷ್ಟವಾಗಿ ಮತದಾರ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಏನು ಎಲೆಕ್ಷನ್ ಬರ್ತಾವ, ಮತದಾರಗಳು ಬರ್ತಾವ, ಅಂತಹ ಸಮಯದಲ್ಲಿ ಏನೇನಾದರೂ ಒಂದು ಪೈಸಾ ಮುಟ್ಟಿದ್ದೆ ಆದ್ರೆ ನಾವು ನಮ್ಮ ಮನೆ ತಾಯಿ ಅಕ್ಕ ತಂಗಿಯರನ್ನ ಮತದಾನದ ಹೆಸರಿನಲ್ಲಿ ಮಾಡಿಕೊಡಂತ ತಾವು ಅರ್ಥ ಮಾಡ್ಕೊಳ್ಬೇಕು. ಈ ಮತಪದಗಳು ನಾವು ₹1 ಮುಕ್ತ ಏನು ನಾವು ಪ್ರಾಮಾಣಿಕರಾಗಿ ಮತವನ್ನು ನೀಡಿದ್ರ ನಾವು ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು, ಅವರ ಎದೆಯ ಮೇಲಿನ ಶರ್ಟ್ ಹಿಡಿದು ಕೇಳುವಂತ ಅಧಿಕಾರ ನಮ್ಮಲ್ಲಿ ಇರ್ತದ. ನೀವ್ ಯಾಕೆ ಕೇಳಲಾಕ? ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮೆಲ್ಲರ ಸೇವಕರವರು. ನಾವು ಅಮೂಲ್ಯವಾದಂತಹ ಮತವನ್ನು ನೀಡಿ ನಾವೆಲ್ಲರೂ ಆಯ್ಕೆ ಮಾಡಿದಂತಹ ಮತದಾರ ಪ್ರಭುಗಳು, ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು, ಅಧಿಕಾರಿಗಳು ಅವರು ಗ್ರಾಮದ ಅಭಿವೃದ್ಧಿಯತ್ತ ಸಾಗಿದರೆ ನಾವು ಕೂಡ ನಿಮಗೆ ಒಳ್ಳೆಯ ಸಕಾರಾತ್ಮಕ ಸ್ಪಂದನ ಸದಾ ನಿಮ್ಮ ಜೊತೆ ಇರ್ತೀವಿ. ಅವ್ಯವಹಾರಕ್ಕೆ ಅಡ್ಡಿಯಾದಲ್ಲಿ ನಮ್ಮನ್ನು ಸಂಪರ್ಕಿಸಿದರೆ ಅವರ ವಿರುದ್ಧ ಧ್ವನಿ ಎತ್ತಲು ನಾವು ಸದಾ ಸಿದ್ಧ. ಇವಾಗ ತಾನೇ ಸರ್ಕಾರಿ ಮೆಡಿಕಲ್ ಕಾಲೇಜ್ 106 ದಿನ ಹೋರಾಟ ಮಾಡಿ 16 ದಿವಸ ಹಗಲು ರಾತ್ರಿ ಅಲ್ಲಿ ಹೋರಾಟ ಮಾಡಿ 11-12 ದಿನ ಜೈಲಿನೊಳಗೆ ಎತ್ತುಕೊಂಡು ನಾವು ಸಾರ್ವಜನಿಕವಾಗಿ ನಾವು ಹೊರಗಡೆ ಬರುವಾಗ ಜೈಲು ಹೊಸದಲ್ಲ, ಜೈಲಿಗೆ ಹೆದರೋದಿಲ್ಲ ಇಲ್ಲ. ನಾವೇನು ವೈಯಕ್ತಿಕ ಹೋಗಿಲ್ಲ, ಬೇರೆ ರೀತಿ ಹೋದವರಾಗ ನಾವು ಜೈಲಿಗೆ ಹೋಗಿಲ್ಲ. ಎಲ್ಲಿ ಬಡಜನರಿಗೆ ಅನ್ಯಾಯ ಆಗ್ತದೆ, ಎಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಈ ವಿಷಯ ಪ್ರಶ್ನೆ ಮಾಡಲು ಹಗಲು ರಾತ್ರಿ ದಿನದ 24 ಗಂಟೆಗಳು ನಾವು ನಮ್ಮ ಜೀವವಿರುವವರೆಗೆ ಸದಾ ಸಿದ್ಧರಾಗಿರುತ್ತೇವೆ ಅಂತ ಹೇಳ್ತಾ, ಏನೀಗ ಅಧಿಕಾರಿಗಳು ಬಂದಿದ್ದಾರೆ, ಅಧಿಕಾರಿಗಳಿಗೆ ಒಂದೇ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಗೌರವಾನ್ವಿತ ಅಧಿಕಾರಿಗಳೇ, ಇದು ಒಂದು ಗ್ರಾಮ ಪಂಚಾಯತಿ ಅಲ್ಲ, ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯತಿಯನ್ನು ನಾವು ಪ್ರಶ್ನೆ ಮಾಡುತ್ತೇವೆ. ತಮ್ಮ ಗಮನದಲ್ಲಿರಲಿ. ಇದಕ್ಕೆ ವಿಳಂಬ ಮಾಡದೆ ತಾವು ಸ್ಪಂದಿಸಿದರೆ ಒಳಿತು. ಇಲ್ಲವಾದಲ್ಲಿ ಇಂತಹ ವೇದಿಕೆಗಳು ಇಡೀ ಇಂಡಿ ತಾಲೂಕಿನ ಎಲ್ಲ ಪಂಚಾಯತಿಗಳ ಮುಂದೆ ನಾವು ಬಂದು ಕೂಡ್ಬೇಕಾಗ್ತದೆ, ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಆದಷ್ಟು ಬೇಗನೆ ನೀವು ಇಷ್ಟು ದಿವಸ ಏನ್ ಮಾಡಿದಿರಿ ಗೊತ್ತಿಲ್ಲ, ಇವತ್ತಿನಿಂದ ಇಂಡಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತಿ ಪ್ರತಿಯೊಂದು ಕಾಮಗಾರಿಗಳು 2020ರಿಂದ 2025ರವರೆಗೆ ನಾವು ಪ್ರಶ್ನೆ ಮಾಡಲು ಸಿದ್ಧರಿದ್ದೇವೆ. ಉತ್ತರ ಕೊಡಲು ತಾವು ಸಿದ್ಧರಾಗಿ ಎಂದು ಹೇಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.